ಯಾರು ಸರ್? ರಾಜಗೌಡ ಒಂದೇ ನಿಮಿಷ ಸಮಾಧಾನ. ಕಾಂಗ್ರೆಸ್ನ ಕಾರ್ಯಕರ್ತ ಹಾಗಾದ್ರೆ ಕಾಂಗ್ರೆಸ್ನ ಕಾರ್ಯಕರ್ತನನ್ನ ಕೊಲ್ಲುವ ಉದ್ದೇಶ ಯಾರಿಗಾದ್ರೂ ಇತ್ತ ಸರ್? ಇರಬೇಕು. ಕಾಂಗ್ರೆಸ್ ಕಾರ್ಯಕರ್ತನನ್ನ ಕೊಲ್ಲುವ ಉದ್ದೇಶ ಏನ್ ಮಾಡ್ತಿದೆ ಸರ್ಕಾರ? ಹಂಗಾದ್ರೆ ಏನ್ ಮಾಡ್ತಿದೆ? ನಿಮ್ಮದೇ ಶಾಸಕರು ಇರುವ ಜಿಲ್ಲೆಯಲ್ಲಿ ಏನ್ ಮಾಡ್ತಿದೆ ಉತ್ತರ ಕೊಡಿ. ಹೇಳ್ತೀನಿ, ನಾ ಕೇಳಿದ್ಮೇಲೆ ನಿಮ್ ಬಂದು ಮಾತಾಡಿ. ಗೊತ್ತಾಯ್ತು ಬಿಡಪ್ಪ. ನಾನ್ ಹೇಳ್ತಾ ಇದ್ದೀನಿ, ನಮ್ಮ ಪಕ್ಷದ ಕಾರ್ಯಕರ್ತ ಸತ್ತಿರ್ತಾನೆ, ನಮ್ಮ ಪಕ್ಷದ ಕಾರ್ಯಕರ್ತನ ನಾವೇ ಕೊಲೆ ಮಾಡ್ತೀವಾ? ಬೇಸಿಕ್ ಕ್ವಶನ್. ನಿಮಗೆ ನಾರಾ ಭರತ್ ರೆಡ್ಡಿ ಅವರು ಇವತ್ತು ಜನಾರ್ದನ್ ರೆಡ್ಡಿ ಅವರ ಮಿಸಸ್ ಮೇಲೆ ಗೆದ್ದ ನಂತರ ಈ ವಾತಾವರಣ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಅವ್ರು ಸೋಲು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇವತ್ತಿನವರೆಗೂ ಕೂಡ ನಮ್ಮ ಶಾಸಕರ ಮೇಲೆ, ಅವರ ನಮ್ಮ ಕಾರ್ಯಕರ್ತರ ಮೇಲೆ ಮಾಡ್ತಾ ರಾಜಕೀಯ ಕುತಂತ್ರ ಸೇವಲಿಗೋಸ್ಕರ ಬಳ್ಳಾರಿ ರಿಪಬ್ಲಿಕ್ ಅನ್ನ ಮಾಡಿದವ್ರು ಯಾರು? ಬಳ್ಳಾರಿ ಮಾಡಿದವ್ರು ಯಾರು? ಗಡಿಗಳನ್ನ ಬದಲಾವಣೆ ಮಾಡಿದ ಯಾರು? ದೇಶ ಲೂಟೋಡಿದವ್ರು ಯಾರು? ಮಾತಾಡ್ತಾ ಇಲ್ಲ, ಸ್ವಲ್ಪ ಬದಲಾವಣೆ ಮಾಡಿ ಈ ರಾಜ್ಯವನ್ನು ಲೂಟಿ ಹೊಡೆದಂತ ನಾವು ಪಾಠ ಕೇಳ್ಬೇಕೇನ್ರಿ? ಇದನ್ನೇ ಜನ ನೋಡ್ತಾ ಇರೋದು. ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ, ಈ ಹಿಂದಿದ್ದ ನಾಯಕರುಗಳು ಶಾಸಕರುಗಳು ಮಾಡೋಕ್ ಸಾಧ್ಯವಾಗದ್ದನ್ನ ಕೇವಲ 2.5 ವರ್ಷದಲ್ಲಿ ನಾರಾ ಭರತ್ ರೆಡ್ಡಿ ಅವರು ಮಾಡ್ಬಿಟ್ಟಿದ್ದಾರೆ. ಬಳ್ಳಾರಿಯನ್ನ ಸಿಂಗಾಪುರ ಮಾಡೆಲ್ ಅಲ್ಲಿ ಡೆವಲಪ್ ಮಾಡ್ತಿದ್ದಾರೆ. ಈ 2.5 ವರ್ಷದ ಸಾಧನೆಯನ್ನ ಸಹಿಸಿಕೊಳ್ಳಿಕ್ಕಾಗದೆ ಮಾಡ್ತಾ ಇರೋ ಕಿತಾಪತಿ ಇದು. ಹೇಳ್ತಿರೋದು ಕಾಂಗ್ರೆಸ್ನವರು ಸರ್. ಮೋಸ್ಟ್ ಬುರುಡೆ ಅಂದ್ರೆ ಅದೇನೆ. ಕರ್ನಾಟಕದ ಕಾಂಗ್ರೆಸ್ ಅಲ್ಲಿ MLA ಗಳ ಪರಿಸ್ಥಿತಿ ಹೆಂಗಿದೆ ಅಂತೇಳಿ MLA ಗಳ ಬಾಯಲ್ಲೇ ಕೇಳಬೇಕಿತ್ತು. ಆ ರಾಜು ಕಾಜೆ ಅವರು ಹೇಳಿದ್ರು, ನಾನು ಬಂದು ನೇಣ್ ಹಾಕೊಂಡ್ಬಿಡ್ತೀನಿ, ಡೆವಲಪ್ಮೆಂಟ್ ಏನು ಇಲ್ಲ ಅಂತೇಳಿ BR ಪಾಟೀಲ್ ಅವರು 15 ಜನ MLA ಗಳ ಹತ್ರ ಪತ್ರ ಬರ್ಸ್ಕೊಂಡು ₹1 ಯಾರಿಗೂ ಕೊಟ್ಟಿಲ್ಲ ಅಂತೇಳಿ. ಇವು ಯಾರಿಗೂ ₹1 ಕೊಟ್ಟಿಲ್ಲ. ಭರತ್ ರೆಡ್ಡಿ ಅವರಿಗೆ ಮಾತ್ರ ಮೇಲ್ಗಡೆಯಿಂದ ಸಿದ್ದರಾಮಯ್ಯ ತಗೊಂಡೋಗಿ ಬಕೆಟ್ ಕೊಟ್ಬಿಟ್ಟು ಬಂದಿದ್ದಾರಂತೆ. ಇದು ಹಾಸ್ಯಾಸ್ಪದ ಹೇಳಿಕೆ ಮೊದಲನೇದು. ಎರಡನೇದು, ರವೀಂದ್ರ ರೇಷ್ಮೆ ಅವರು ಹೇಳಿದ್ರು ಮುಖ್ಯಮಂತ್ರಿಗೆ ಮುಜುಗರ ಆಗಿದೆ ಅಂತೇಳಿ. ನಾಗರಾಜ್ ಯಾದವ್ ಅವರು ಒಪ್ಕೊಂಡ್ರು. ಯಾಕೆ ಮುಜುಗರ ಆಗಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ಸಿದ್ದರಾಮಯ್ಯ ಮಾತಾಡ್ತಾ ಹೇಳಿದ್ದು ಆ ಭರತ್ ರೆಡ್ಡಿಗೆ ಸರಿಯಾಗಿರ್ಲಿಕ್ಕೆ ಕೇಳು ಅಂತೇಳಿ. ಇನ್ನು ಜೊತೆಗೆ ಹೇಳಿದ್ರು ಅವ್ರ ಮನೆ ಮೇಲೆ ಯಾಕೆ ಫ್ಲೆಕ್ಸ್ ಕಟ್ಟಕ್ ಹೋಗಿದ್ದೀರಿ ಅಂತ ಹೇಳ್ತಿರೋದು. ಅಂದ್ರೆ ನಾಗರಾಜ್ ಯಾದವ್ ಮಾತಾಡ್ತಾ ರಾಜಕೀಯ ಬೆರೆಸಬೇಡಿ ಇದ್ರೊಳಗಡೆಗೆ, ಅದಾದ್ಮೇಲೆ ನಿಷ್ಪಕ್ಷಪಾತ ತನಿಖೆ ನಡೀತಾ ಇದೆ ಅಂತೇಳಿ. ಈ ಸರ್ಕಾರ ಏನದು ನಿಜವಾಗ್ಲೂ ಮುಜುಗರ ಆಗಿದೆ ಸಿದ್ದರಾಮಯ್ಯನವ್ರಿಗೆ. ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಅಂತಿದ್ರೆ ಇವತ್ತು 11 ಜನದ ಮೇಲೆ FIR ಫಿಟ್ ಆಗಿದೆಯಲ್ಲ. A1 ಯಾರು ಗೊತ್ತಾ? ಜನಾರ್ದನ್ ರೆಡ್ಡಿ ರೀ. ಈ ನನ್ನ ಮಕ್ಕಳು ಅನ್ನ ತಿಂತಾರ, ತಿಂತಾರಣ್ಣ. ಈ ನನ್ನ ಮಕ್ಕಳು ಕಂಪ್ಲೇಂಟ್ ಮಾಡಿದ್ರೆ FIR ಆಗ್ತದೆ, ತನಿಖೆ ಆಗ್ತದೆ. ನಿಮ್ಮ ಗೌರವ ಹೇಳ್ತೀನಿ ಕೇಳಿ. He is also been accused of not to today. ಮಾತಾಡಕ್ ಶುರು ಮಾಡಿ ಯಾಕೆ ಕೇಳಬಾರ್ದು? ಕಂಪ್ಲೇಂಟ್ ಕೊಡಬಾರ್ದಾ? ಕೇಸ್ ಹಾಕ್ಬಾರ್ದಾ? ನಿಮ್ಮ ಬಗ್ಗೆ ಹೇಳ್ತಾ ಇದೀನಿ ಕೇಳಿ. ಮಾಡ್ತೀವಿ ಅಂದ್ರೆ ತನಿಖೆ ಆಗ್ತದೆ. ತನಿಖೆ ಆಗಿ ಅವ್ರ ಮೇಲೆ ನೋಡಿ ಆಗಿರ್ತಕ್ಕಂಥದ್ದೇನು, ಫ್ಲೆಕ್ಸ್ ಕಟ್ಟೋ ವಿಚಾರದಲ್ಲಿ ಪೊಲೀಸ್ ಅವರಿಗೆ ಮನೆಯವರ ಇನ್ಫಾರ್ಮೇಶನ್ ಕೊಟ್ಟರು. ಮನೆ ಕಾಂಪೌಂಡ್ಗೆ ಬಂದು ಕಟ್ತಾ ಇದ್ದಾರೆ ಅಂತೇಳಿ ಮನೆಯವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ಒಳಗಡೆಗೆ ಬಂದು ಅದನ್ನ ಬಿಡಿಸಿದ್ದಾರೆ. ಬಿಡಿಸಾದ್ಮೇಲೆ ಇವರು ಚೇರ್ ಹಾಕೊಂಡು ಕೂತ್ಕೊಂಡು ಗಲಾಟೆ ಮಾಡಿ ಅವ್ರಿಗೆ ಹೊಡೆದ ಮೇಲೆ ಯಾರು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲಲ್ಲಿ ಬರ್ತಿದಂಗೆ 10 ರೌಂಡ್ ಫೈರ್ ಆಗಿದೆ ರೀ. ಅರ್ಥ ಮಾಡ್ಕೊಳ್ಳಿ ಮಾತುಗಳನ್ನ. ಫೈರ್ ಮಾಡಿಸ್ಕೊಂಡಿರೋದು ಯಾರು? ಜನಾರ್ದನ್ ರೆಡ್ಡಿ ಅವರು. ಯಾರ ಮನೆ ಕಲ್ಲೋಡಿದೆ? ಜನಾರ್ದನ್ ರೆಡ್ಡಿ ಮನೆ ಕಲ್ಲೋಡಿದೆ. ಯಾರು ಅಟ್ಯಾಕ್ ಮಾಡಿದ್ದಾರೆ? ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವರು ಇನ್ವಾಲ್ವ್ ಮಾಡಿಸಬೇಕಾ ಕೇಸಲ್ಲಿ? ಬಿಕಾಸ್ ಇಟ್ ಲುಕ್ಸ್ ಲೈಕ್ ಹಿ ನೋಸ್ ಎವ್ರಿಥಿಂಗ್. ಚಂದ್ರಶೇಖರ್ ಅವರು ಪಾಯಿಂಟ್ ನಾಗರಾಜ್ ಯಾದವ್ ಅವರ ಪ್ರಶ್ನೆ ಕೂಡ ನಿಮಗೇನೆ ಇರೋದು. 10 ರೌಂಡ್
ಫೈರ್ ಆಗಿದೆ ಹೆಂಗ್ ಅನ್ನೋದು ಗೊತ್ತು ನಿಮ್ಗೆ? ಗೊತ್ತಿರುವಾಗ ಹೌದು. ಶ್ರೀರಾಮುಲು ಅವರಿಗೆ ಖಾಸಗಿ ಗನ್ಮ್ಯಾನ್ಗಳಿಲ್ವಾ ಅಥವಾ ಜನಾರ್ದನ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ಗಳಿಲ್ವಾ? ಅವರ ಕೈಯಲ್ಲಿರೋದು ಹಾಗಾದ್ರೆ ದೀಪಾವಳಿ ಪಟಾಕಿ ಹೊಡೆಯೋದನ್ನ ಇದನ್ನ ತನಿಖೆ ಆಗದೆ ನೀವ್ ಹೆಂಗ್ ಹೇಳ್ತಿದ್ದೀರಿ? ಇದು ಸತೀಶ್ ರೆಡ್ಡಿ ಅವ್ರದೇ ಗನ್ನು, ಭರತ್ ರೆಡ್ಡಿ ಅವ್ರದೇ ಗನ್ನು, ಹೆಂಗ್ ಹೇಳ್ತಿದ್ದೀರಿ? ಜನಕ್ಕೆಲ್ಲ ಗೊತ್ತು ನಿಮ್ಮ ಆಟಗಳು ಏನು ಅಂತ. ಹಾಗಾದ್ರೆ A1 A2 A3 ಎಲ್ಲ ಇವ್ರನ್ನೇ ಕೇಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಯಾಕ್ರಿ ಮಾತಾಡ್ತೀರಿ? ಯಾಕ್ರಿ ಬಡ್ಕೊಂತೀರಿ? ವಿಷಯಕ್ಕೆ ಸೀಮಿತವಾಗಿ ಮಾತಾಡಿ. ನಾಗರಾಜ್ ಯಾದವ್ ಸರ್ 10 ಸೆಕೆಂಡ್ ಟೈಮ್ ಕೊಡಿ, ಅವ್ರು ಮುಗಿಸ್ತಾರೆ. ಕ್ವಿಕ್ ಆಗಿ ನಿಮಿಷ ಯಾರು ಫೈರ್ ಮಾಡಿದ್ರು, ಯಾರು ಟರ್ಬನ್ ಹಾಕೊಂಡ್ರ ಫೈರ್ ಮಾಡ್ದ, ಗಾಳಿಲಿ ಫೈರ್ ಮಾಡಿದ, ಜನಾರ್ದನ್ ರೆಡ್ಡಿ ಮನೆಗೆ ಫೈರ್ ಮಾಡಿದ್ರ ಅಂತೇಳಿ ಬೆಳಗ್ಗೆಯಿಂದ ಟಿವಿ ಚಾನೆಲ್ಗಳು ನೀವು ತೋರಿಸಿದ್ರಲ್ಲ. ಹಾಗಾದ್ರೆ ನೀವು ತೋರಿಸೋದು ಸುಳ್ಳ? ತೋರಿಸಿದ್ ನೀವೇ ತಾನೆ. ಎಲ್ಲೆಲ್ಲ ಒಳ್ಳೆ ಚಾನೆಲ್ಗಳು ತೋರಿಸ್ತಾ ಇದಾವೆ. ಅವ್ನು ಡೈರೆಕ್ಟ್ ಆಗಿ ಜನಾರ್ದನ್ ರೆಡ್ಡಿ ಮನೆಗೆ ಗುಂಡಿ ಇಟ್ಕೊಂಡು ಹೊಡಿತಾ ಇದ್ದಾನೆ. ಅರ್ಥ ಆಯ್ತು ಅನ್ಸುತ್ತೆ. ರಾಂಗ್ ಆಗ್ತಾ ಇದೀರಾ ನೀವು. ಈ ನಾಡ ಖಂಡಿತ ಅವ್ರು ಖಂಡಿತವರಲ್ಲ. ಒಬ್ಬ ವರಿಷ್ಠ ಅಧಿಕಾರಿಗೆ ನಾನು ನೀವಿಬ್ರು ನಾವು ಹಾಕಿದ ಲೈನ್ ಬಗ್ಗೆ ಆಕ್ಷೇಪ, ರಾಜಗೌಡ ಸರ್, ನಾವು ಹಾಕಿದ ಲೈನ್ ಬಗ್ಗೆ ಆಕ್ಷೇಪ ಇರೋದು. ಹಾಗಾಗಿ ನಾನು ಅದನ್ನ ಕ್ಲಾರಿಫೈ ಮಾಡೋಕ್ ನೀವಿಬ್ರು ಅನುಮತಿ ಕೊಟ್ರೆ, ನಾಗರಾಜ್ ಯಾದವ್ ಸರ್ ಯಾಕೆ ಹಂಗ ಅನ್ಸುತ್ತೆ ಗೊತ್ತಾ? ವಾಲ್ಮೀಕಿ ಹಗರಣ ಅಧಿಕಾರಿಗಳ ತಪ್ಪು, ಮೂಡ ಅಧಿಕಾರಿಗಳ ತಪ್ಪು, ಕಾಲ್ ತುಳಿತ ಅಧಿಕಾರಿಗಳ ಈ ತಪ್ಪು, ವಿಚಾರದಲ್ಲಿ ಕೂಡ law and order maintain ಮಾಡಬೇಕಾಗಿರ್ತಕ್ಕಂಥ ಸ್ಥಳೀಯ ಪೊಲೀಸರ ಕರ್ತವ್ಯ. ಗುಬ್ಬಿಗಳೇ ಸರ್, ನಿಮ್ಮ ಸರ್ಕಾರದ ಅಡಿಯಲ್ಲಿ ಅಧಿಕಾರಿಗಳು ಗುಬ್ಬಿಗಳೇ. ಹೇಳಿ ಇವಾಗ, ಹೇಳಿ ಇವಾಗ. ಆಗ್ಲಿ ಯಾರು ವರಿಷ್ಠಾಧಿಕಾರಿಗಳು ಜವಾಬ್ದಾರಿ, ಲಾ ಅಂಡ್ ಆರ್ಡರ್ ಸಬ್ಜೆಕ್ಟ್ ಶುಡ್ ಬಿ ಮೇಂಟೈನ್ಡ್ ಬೈ ದ ಲೋಕಲ್ ಪೊಲೀಸ್, ನೋ ಡೌಟ್ ಅಬೌಟ್ ಇಟ್. ಈ ಮೆಟಲ್ ವಿಚ್ ಗವರ್ಮೆಂಟ್ ಇಸ್ ಇನ್ ಪವರ್. ಶಾಸಕರ ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್. ಶಾಸಕರ ರೆಸ್ಪಾನ್ಸಿಬಿಲಿಟಿ ಕೇಳಿ. ಶಾಸಕರು ಸಭ್ಯತೆ ನಡ್ಕೋಬೇಕಾಗಿಲ್ಲ, ಅವ್ರ ಜವಾಬ್ದಾರಿ ಸೇವೆ ಮಾಡಬೇಕಾದ ಜವಾಬ್ದಾರಿ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗಿರೋದು, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಕಿರ್ಚಾಟ ಸಾಕು, ಒಂದು ಬ್ಯಾಲೆನ್ಸ್ ಒಪಿನಿಯನ್. ಚಂದ್ರಶೇಖರ್ ಅಧಿಕಾರ ಇಲ್ಲ. ಚಂದ್ರಶೇಖರ್ ಅವರು ಬೇಡ, ನಾಗರಾಜ್ ಅವರು ಬೇಡ. ಇದು ಬಳ್ಳಾರಿನೂ ಅಲ್ಲ, ಯಾರ ದಮ್ಮು ತಾಕತ್ತು ಪ್ರದರ್ಶನಕ್ಕೂ ನಾವೇನಿಲ್ಲ. ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಅವರೇ, ನಾಗರಾಜ್ ನಮ್ಮ ಆಫೀಸಿಂದ ನೀರು ಕೊಟ್ಟಿದ್ದೀವಿ, ದಯಮಾಡಿ ಇಬ್ರು ಕೊಡಿ. ಚಂದ್ರಶೇಖರ್ ಸರ್, ಚಂದ್ರಶೇಖರ್ ಸರ್, ನಾಗರಾಜ್ ಯಾದವ್ ಸರ್, ನೀರು ಕುಡಿರಿ. ರವೀಂದ್ರ ರೇಷ್ಮೆ ಸರ್, ನನಗೆ ಬ್ಯಾಲೆನ್ಸ್ ಒಪಿನಿಯನ್ ಬೇಕು. No wait, I will come back to you. I will come back to you. I will come back to you, sir. Agreed. ರವೀಂದ್ರ ರೇಷ್ಮೆ ಸರ್ ಆನೆರಲ್ಲಿದೆ. ರವೀಂದ್ರ ರೇಷ್ಮೆ ಸರ್ ಮಾತ್ರ ಪ್ರಶ್ನೆ. ರೇಷ್ಮೆ ಸರ್ ಸರ್ಕಾರದ ಈ ನಡೆ ಸರಿನಾ? ರವೀಂದ್ರ ರೇಷ್ಮೆ ಸರ್ನ ಮಾತ್ರ ತಗೊಳ್ಳಿ ಆನೆರಲ್ಲಿ. ರವೀಂದ್ರ ರೇಷ್ಮೆ ಸರ್ನ ಮಾತ್ರ ತಗೊಳ್ತಾ ಇದ್ದೀವಿ. ರವೀಂದ್ರ ರೇಷ್ಮೆ ಸರ್ ಆಗಿದ್ಯಾ? ಥ್ಯಾಂಕ್ ಯು ರವೀಂದ್ರ ರೇಷ್ಮೆ ಸರ್. ಹೇ, ಇದು ಒಂದು ರಾಜನೀತಿನ ಇದು.